ಮತದಾರರ ಪಟ್ಟಿಯ ಪರಿಷ್ಕರಣೆ ಒಂದು ತಾಂತ್ರಿಕ ಪ್ರಕ್ರಿಯೆಯಾಗಬೇಕೇ ಹೊರತು ರಾಜಕೀಯ ಪಕ್ಷವೊಂದು ತನ್ನ ಗೆಲುವಿಗಾಗಿ ಬಳಸುವ ಅಸ್ತ್ರ ಆಗಬಾರದು. ಸುವೇಂದು ಅಧಿಕಾರಿ ನೀಡಿರೋದು ಕೇವಲ ಒಂದು ರಾಜಕೀಯ ಹೇಳಿಕೆಯಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ಒಂದು ವರ್ಗದ ಸಾಂವಿಧಾನಿಕ ಹಕ್ಕನ್ನ ಕಸಿದುಕೊಂಡು ಚುನಾವಣೆಯನ್ನ ಗೆಲ್ಲಲು ಕಂಡುಕೊಂಡಿರುವಂತಹ ವಾಮ ಮಾರ್ಗ ಎನ್ನುವುದನ್ನ ಸ್ಪಷ್ಟಪಡಿಸುತ್ತದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. 294 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಮತ್ತು ಏಪ್ರಿಲ್ 29ರಂದು 2 ಹಂತಗಳಲ್ಲಿ ಚುನಾವಣೆ ನಡೀತದೆ. ಕೇಂದ್ರ ಚುನಾವಣಾ ಆಯೋಗ ನಡೆಸಿದಂತಹ SIR ಪ್ರಕ್ರಿಯೆ ರಾಜ್ಯದಲ್ಲಿ ಅನೇಕ ಗೊಂದಲಗಳಿಗೆ ಕಾರಣ ಆಗಿದೆ. ಪಕ್ಷಪಾತಿ ಧೋರಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ತೋರಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನ ಉಳಿಸಿಕೊಳ್ಳಬೇಕು ಅಂತ ಸತತ ಪ್ರಯತ್ನ ಮಾಡ್ತಿರುವಂತಹ ತೃಣಮೂಲ ಕಾಂಗ್ರೆಸ್ ಒಂದೆಡೆ ಆದ್ರೆ, ಇನ್ನೊಂದೆಡೆ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ಇಳಿಸಿ ತಾನು ಅಧಿಕಾರಕ್ಕೇರಲೇಬೇಕು ಅಂತ ಬಿಜೆಪಿ ಯತ್ನಿಸ್ತಾ ಇದೆ. ಚುನಾವಣಾ ಕಣ ತೀವ್ರ ಜಿದ್ದಾಜಿದ್ದಿನ ಪೈಪೋಟಿಯನ್ನ ಸೃಷ್ಟಿಸಿದೆ. ಈ ನಡುವೆ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಹಾಗೂ ಮಾಜಿ ತೃಣಮೂಲ ಕಾಂಗ್ರೆಸ್ನ ಮುಖಂಡ ಸುವೇಂದು ಅಧಿಕಾರಿ ಕೇಂದ್ರ ಚುನಾವಣಾ ಆಯೋಗ ನಡೆಸಿದಂತಹ SIR ಪ್ರಕ್ರಿಯೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. SIR ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಎದುರಾಳಿಗಳೇ ಇರೋದಿಲ್ಲ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ನ್ಯೂಸ್ ಲ್ಯಾಂಡ್ರಿ ಸುದ್ದಿ ಸಂಸ್ಥೆಯ ಶ್ರೀನಿವಾಸ್ ಜೈನ್ ಸುವೇಂದು ಅಧಿಕಾರಿಯವರೊಂದಿಗೆ ನಡೆಸಿದಂತಹ ಚಿಟ್ಚಾಟ್ನಲ್ಲಿ ಈ ರೀತಿಯಾಗಿ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವುದು ರಾಷ್ಟ್ರ ರಾಜಕಾರಣದಲ್ಲೀಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಅಧಿಕಾರಿಯವರ ಮಾತಿನ ಒಳಾರ್ಥವನ್ನು ಗಮನಿಸೋದಾದರೆ, ಕೇಂದ್ರ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಅನುಮಾನ ಮೂಡದೇ ಇರೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ SIR ಪ್ರಕ್ರಿಯೆಯಿಂದ ಸುಮಾರು 91 ಲಕ್ಷ ಮತದಾರರ ಹೆಸರನ್ನ ಮತಪಟ್ಟಿಯಿಂದ ತೆಗೆಯಲಾಗಿದೆ. ಅಕ್ಟೋಬರ್ 2025ರಲ್ಲಿ 7.66 ಕೋಟಿ ಇದ್ದಂತಹ ಮತದಾರರ ಸಂಖ್ಯೆ ಈ SIR ಪರಿಷ್ಕರಣೆಯ ನಂತರ 6.75 ಕೋಟಿಗೆ ಇಳಿಕೆಯಾಗಿದೆ. ಅಂದರೆ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಸುಮಾರು 12% ಅಷ್ಟು ಕುಸಿತ ಕಂಡು ಬಂದಿದೆ. ಮುಸ್ಲಿಂ ಬಾಹುಳ್ಯದ ಜಿಲ್ಲೆಗಳಾದಂತಹ ಮುರ್ಷಿದಾಬಾದ್, ಉತ್ತರ 24 ಪರಗಣ ಮತ್ತು ಮಾಲ್ಡಾ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ. ಹಾಗಾಗಿ ಚುನಾವಣಾ ಆಯೋಗ ನಡೆಸಿದಂತಹ SIR ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ನಡೆಸಿದಂತಹ ಪ್ರಕ್ರಿಯೆ ಅನ್ನುವಂತಹ ಪ್ರಶ್ನೆಯನ್ನು ಮೂಡಿಸಿದೆ. ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿದೆ ಅನ್ನುವಂತಹ ವಾದ ಕೂಡ ಇದೆ. SIR ಎಂಬ ಗುಪ್ತ ತಂತ್ರ. ಸುವೇಂದು ಅಧಿಕಾರಿ ನೀಡಿದಂತಹ ವಿವಾದಾತ್ಮಕ ಹೇಳಿಕೆ ಗಮನಿಸಿದರೆ, SIR ಪ್ರಕ್ರಿಯೆಯನ್ನ ಬಿಜೆಪಿ ಗೆಲುವಿನ ಸೂತ್ರವಾಗಿ ವ್ಯವಸ್ಥಿತವಾಗಿ ನಡೆಸಲಾಗಿದೆಯೇ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಮೂಡಿಸುತ್ತೆ. ಬಂಗಾಳದಲ್ಲಿ ಚುನಾವಣೆಯನ್ನ ಗೆಲ್ಲಲು ಮತಗಳನ್ನು ಪಡೆಯುವುದಕ್ಕಿಂತ ಹೆಚ್ಚಾಗಿ ತಮಗೆ ವಿರೋಧವಾಗಿ ಚಲಾವಣೆ ಆಗುವಂತಹ ಮತಗಳನ್ನ ಮತಪಟ್ಟಿಯಿಂದಲೇ ಅಳಿಸಿ ಹಾಕುವುದು ಬಿಜೆಪಿ ಕೃಪಾಪೋಷಿತ ತಂತ್ರವೇ ಎನ್ನುವಂತಹ ಅನುಮಾನವನ್ನು ಕೂಡ ಸಹಜವಾಗಿ ಮೂಡಿಸಿದೆ. SIR ಅಥವಾ ಅಕ್ರಮ ವಲಸಿಗರ ಹೆಸರಿನಲ್ಲಿ ನಡೆಯುವಂತಹ ಪರಿಶೀಲನೆ ನಿರ್ದಿಷ್ಟ ಸಮುದಾಯದ ಮತದಾರರನ್ನ ಗುರಿಯಾಗಿಸಿ ನಡೆಸಿದಂತೆಯೇ ಕಾಣಿಸ್ತಾ ಇದ್ದು, ಇದು ರಾಜ್ಯದ ಚುನಾವಣಾ ಫಲಿತಾಂಶವನ್ನೇ ಅಡಿಮೇಲು ಮಾಡುವಂತಹ ವ್ಯವಸ್ಥಿತ ಹುನ್ನಾರ ಎನ್ನುವ ತೃಣಮೂಲ ಕಾಂಗ್ರೆಸ್ ಪಕ್ಷದ ಟೀಕೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಸುವೇಂದು ಅಧಿಕಾರಿ ನೀಡಿರೋದು ಕೇವಲ ಒಂದು ರಾಜಕೀಯ ಹೇಳಿಕೆ ಅಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ಒಂದು ವರ್ಗದ ಸಾಂವಿಧಾನಿಕ ಹಕ್ಕನ್ನ ಕಸಿದುಕೊಂಡು ಚುನಾವಣೆಯನ್ನ ಗೆಲ್ಲಲು ಕಂಡುಕೊಂಡಿರುವಂತಹ ವಾಮ ಮಾರ್ಗ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ. ಇನ್ನು ಸುವೇಂದು ಅಧಿಕಾರಿ ಅವರ ಹೇಳಿಕೆ ಬಂಗಾಳದ ಚುನಾವಣಾ ರಾಜಕೀಯದ ಮೇಲೆ ಬೀರುವಂತಹ ಗಂಭೀರ ಪರಿಣಾಮಗಳನ್ನು ಮತ್ತು ಮತದಾರರ ಪಟ್ಟಿಯ ಸುತ್ತ ನಡೀತಾ ಇರುವಂತಹ ಸಂಚುಗಳನ್ನು ಬಯಲು ಮಾಡಿದೆ. ಬಿಜೆಪಿಯನ್ನ ಗೆಲ್ಲಿಸುವ ಏಕೈಕ ಉದ್ದೇಶಕ್ಕಾಗಿ ಬಿಜೆಪಿಯನ್ನ ಹೊರತಾಗಿ ಬೇರೆ ಪಕ್ಷಗಳಿಗೆ ಮತ ಚಲಾಯಿಸುವ ಮತದಾರರ ಹೆಸರನ್ನ ಮತಪಟ್ಟಿಯಿಂದಲೇ ಅಳಿಸಿ ಹಾಕುವ ಕಾನೂನುಬದ್ಧ ಸಂಚು SIR ಆಗಿದೆಯೇ ಅನ್ನುವ ಪ್ರಶ್ನೆಯನ್ನ ಮೂಡಿಸದೇ ಇರೋದಿಲ್ಲ. ಭಾರತದ ಚುನಾವಣಾ ರಾಜಕೀಯದ ಒಂದು ಆತಂಕಕಾರಿ ಮುಖವನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸಿದಂತಹ SIR ಪ್ರಕ್ರಿಯೆ ಪರಿಚಯಿಸಿದೆ. ಇದು ಪಶ್ಚಿಮ ಬಂಗಾಳದ ರಾಜಕೀಯ ಸಮೀಕರಣವನ್ನೇ ಬದಲಿಸುವಂತಹ ತಂತ್ರವೇ. ಬಂಗಾಳದಲ್ಲಿ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವಿನ ಮತಗಳ ಅಂತರ ಸಣ್ಣ ಮಟ್ಟದಲ್ಲದಿದ್ರೂ ಕೂಡ ಸುಮಾರು 91 ಲಕ್ಷ ಮತದಾರರ ಹೆಸರನ್ನ ಮತಪಟ್ಟಿಯಿಂದ ತೆಗೆದು ಹಾಕುವುದಂದ್ರೆ ರಾಜ್ಯದ ಒಟ್ಟು ಮತದಾರರ ಸುಮಾರು 12% ಮತದಾರರನ್ನು ತೆಗೆದು ಹಾಕಿದಂತಾಗಿದೆ. ಇಲ್ಲಿ SIR ಅನ್ನೋದು ಕೇವಲ ಚುನಾವಣಾತ್ಮಕ ಪ್ರಕ್ರಿಯೆಯಾಗಿ ಉಳಿಯದೆ ರಾಜಕೀಯ ಲಾಭದ ಸಾಧನವಾಗಿ ಗುಪ್ತವಾಗಿ ಪರಿವರ್ತಿಸಿಕೊಳ್ತಾ ಇರೋದು ಕಾಣಿಸ್ತಾ ಇದೆ. ನುಸುಳುಕೋರರನ್ನ ಹೊರಹಾಕ್ತೇವೆ ಎನ್ನುವಂತಹ ನೆಪದಲ್ಲಿ ಒಂದು ಸಮುದಾಯದ ಮತದಾನದ ಹಕ್ಕನ್ನು ಮೊಟಕುಗೊಳಿಸಲಾಗಿದೆ ಅನ್ನೋದು
ಪ್ರಕಟಗೊಳ್ಳದೆ ಉಳಿದಿಲ್ಲ ಅನ್ನೋದು ಕೂಡ ಸ್ಪಷ್ಟ. ಒಟ್ಟಿನಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಒಂದು ತಾಂತ್ರಿಕ ಪ್ರಕ್ರಿಯೆ ಆಗಬೇಕೇ ಹೊರತು ರಾಜಕೀಯ ಪಕ್ಷವೊಂದು ತನ್ನ ಗೆಲುವಿಗಾಗಿ ಬಳಸುವ ಅಸ್ತ್ರ ಆಗಬಾರದು. ಸುವೇಂದು ಅಧಿಕಾರಿಯವರ ಮಾತುಗಳು ನಿಜ ಆದಲ್ಲಿ ಅದು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುತ್ತದೆ. ಭಾರತದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ನೀಡಿರುವಂತಹ ಮತದಾನದ ಹಕ್ಕು ನಿಜಕ್ಕೂ ಅಪಾಯದಲ್ಲಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ eDina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.